ಎಜಿ ನ್ಯೂಸ್ಗೆ ಸ್ವಾಗತ. ಜಾತಿ ಗಣತಿ ಮಾಡ್ಲಿಕ್ಕೆ ನಮ್ಮ ಮನೆಗೆ ಯಾರು ಬಂದಿಲ್ಲಪ್ಪ, ನಾಳೆ ಅವರು ಅನುಷ್ಠಾನ ಮಾಡಲಿ, ಸರ್ಕಾರ ಇದರಲ್ಲಿ ದೊಡ್ಡ ಷಡ್ಯಂತ್ರ ಮಾಡಿದೆ. ಯಾವುದೇ ಸಮುದಾಯದ ಜನ ಜಾತಿ ಗಣತಿಯನ್ನ ಒಪ್ಪಲ್ಲ. ಜಾತಿ ಗಣತಿ ಮೈ ಮೇಲೆ ಬಂದಿದೆ. ಈಗ ರಾಜ್ಯಾದ್ಯಂತ ಇಡೀ ವಿರುದ್ಧ ಹೋರಾಟ ಮಾಡುವ ಹಾದಿ ತಪ್ಪಿಸಲು ಹೊರಟಿದ್ದಾರೆ. ಪ್ರತಿ ಬಾರಿಯೂ ಕೂಡ ಜನರ ಮೈಂಡ್ ಡೈವರ್ಟ್ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ ಎಂದು ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು. ಹೀಗಾಗಿ ಜಾತಿ ಗಣತಿಯನ್ನು ನಾವು ಸಂಪೂರ್ಣವಾಗಿ ಅವರನ್ನು 17ನೇ ತಾರೀಕಿಗೆ ನಾಳೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಡನೆ ಮಾಡಲಿ. ಆದರೆ ಈಗಾಗಲೇ ಬಂದಿರತಕ್ಕಂಥ ಸಂಗತಿಗಳನ್ನು ನಾವು ನೋಡಿದರೆ, ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನು ಗಮನಿಸಿದರೆ ಇದೊಂದು ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಾತಿ ಗಣತಿ ಆಗೈತೆ. ಯಾವುದೋ ಒಂದು ಮತ್ತೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ, ಅದು ಮತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ತೋರಿಸ್ಕೊಳ್ಳುವಂಥದ್ದನ್ನು ಆಗ್ತಾಯಿದೆ. ಹೀಗಾಗಿ ಇವತ್ತು ಪ್ರಮುಖ ವಿಶೇಷವಾಗಿ ವೀರಶೈವ ಲಿಂಗಾಯತರದಾಗಲಿ ಅಥವಾ ಒಕ್ಕಲಿಗರಾಗಲಿ, ಬ್ರಾಹ್ಮಣರಾಗಲಿ, ಮರಾಠ ಆಗಲಿ ಇರ್ತಕ್ಕಂಥ ಅನೇಕ ಕಮ್ಯುನಿಟಿಗಳು ಯಾರೂ ಕೂಡ ಈ ಜಾತಿ ಗಣತಿಯನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಹೀಗಾಗಿ ಇದನ್ನು ಒಪ್ಪುವಂಥ ಪ್ರಶ್ನೆಯೂ ಇಲ್ಲ. ಮತ್ತು ಜಾತಿ ಗಣತಿ ಮಾಡೋಕ್ಕೆ ಫಸ್ಟ್ ಆಫ್ ಆಲು ಸರ್ಕಾರಕ್ಕೆ ಪರ್ಮಿಷನ್ ಇಲ್ಲ, ರಾಜ್ಯ ಸರ್ಕಾರಕ್ಕೆ. ಅದೇನೇ ಇದ್ದರೂ ಜಾತಿ ಗಣತಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಆಗಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಹೊಸ ಮುಖವನ್ನು ಹುಡುಕೋಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಈಗ ನೋಡಿರಿ, ಇವತ್ತಾಗಲೇ ನನಗೆ ಬಂದಿರತಕ್ಕಂಥ ವರದಿ ಅಂದ್ರೆ, ಈಗ ಜಾತಿ ಗಣತಿದು ಒಂದು ಇಶ್ಯೂ ಆದ ತಕ್ಷಣ ಡೈವರ್ಷನ್ ಮಾಡೋಕ್ಕೆ ಏನು ಅಂತಂದು ಕೇಳಿದ್ರೆ ಇಡೀ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರಂತ. ಇಡೀಗೆ ಇವ್ರಿಗೇನು ಸಂಬಂಧ ಐತಿ? ಯಾಕೆ ಹೋರಾಟ ಮಾಡ್ಬೇಕು? ಅಂದರೆ ಜಾತಿ ಗಣತಿ ಅಂತ ಈಗ ಬಂತು, ಮೈಮ್ಯಾಗ ಬಂತು ಅಂತ ದಿಕ್ಕು ತಪ್ಸಕ್ಕೆ ಇನ್ನೊಂದು ಹೊಸದು ಹುಡ್ಕೋದು. ಒಂದು ಸಲ ಹುಲಿ ಉಗುರು ಅಂತ ಬರುತ್ತೆ, ಒಂದು ಸಲ ಇ ಡಿ ಅವ್ರ ಮ್ಯಾಗ ಹೋರಾಟ ಅಂತಾರೆ, ಒಂದು CBI ಅವ್ರ ಮ್ಯಾಗ ಹೋರಾಟ ಅಂತಾರೆ. ಈ ರೀತಿ ಮೇಜರ್ ಇಶ್ಯೂ ಬಂದಾಗ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಭಾಳ ಇಂಪಾರ್ಟೆಂಟಾಗಿ ಅದನ್ನು ಡೈವರ್ಷನ್ ಮಾಡೋಕ್ಕೆ ಏನು ಬೇಕು ಆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.